ಮೊಟ್ಟ ಮೊದಲನೇದಾಗಿ ಟೆಕ್ಸ್ಟ್ ಬುಕ್ಕು ಹಾಗೂ ನಿಮ್ಮ ಟೀಚರ್ಸ್ ಇವರ ಹತ್ರ ಸಂಗ್ರಹ ಮಾಡಿ ಅದು ಇನ್ನೇನು ಸಿಗದೇ ಇಲ್ಲಪ್ಪ ಮಾಹಿತಿ ಅಂದಾಗ ಮಾತ್ರ ನೀವು ಮೊಬೈಲು ಮತ್ತು ಗೂಗಲ್ ಯೂಟ್ಯೂಬ್ ಹಿಡ್ಕೋರಿ. ಯಾಕೆಂದರೆ ಇದು ಎಷ್ಟು ಅಡಿಕ್ಷನ್ ಆಗ್ತಾ ಇದೆ ಅಂದರೆ ನಮ್ಮ ಈ ಶಾಲೆಯಲ್ಲಿ ಇದ್ದಾಳೆ ನಮ್ಮ ಮಗಳು ಖುಷಿ ಕೇಸ್ ಅಂತ ಚೆನ್ನಾಗಿ ಹೋಗ್ತಾಳೆ. ಆದರೆ ಮೊಬೈಲ್ ನನಗೂ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅವಳು ಅಂದರೆ 5 ಸೆಕೆಂಡ್ ಅವಳು ಶಾಲೆಯಿಂದ ಬಂದಾಗ ಯಾವ ಕಾರಣಕ್ಕೂ ಬಿಡಲ್ಲ. 5:45 ವ್ಯಾನ್ ಬಂತು ಅಂದರೆ 6:15 ತನಕ ಯಾವ ಕಾರಣಕ್ಕೂ ನಾವು ಎಷ್ಟು ಬೈರು ಜೋರು ಮಾಡಿದ್ರು ಬಿಡಲ್ಲ. ಅಷ್ಟು ಅಡಿಕ್ಷನ್ ಆಗಿದ್ದಾರೆ. ಏನು ಯಾಕೆ ಸಮಾಧಾನ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಓದ್ತಾಳೆ ಅಂತ ನಾವು ಸುಮ್ಮನಾಗಿದ್ದೀವಿ. ನೀವು ಆದ್ದರಿಂದ ಮೊಬೈಲ್ ಅಡಿಕ್ಷನ್ ಆಗಬೇಡ್ರಿ. ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲ ಮಾಹಿತಿ ಇದೆ. ನೀವೇನು ಹೋಮ್ವರ್ಕು ಏನು ಟೀಚರ್ಸ್ ಕೊಡ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ತಗೊಳ್ಳಿಕ್ಕೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಅದರಲ್ಲಿ ಗೊತ್ತಾಗಲಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ನು ಟೀಚರ್ಸ್. ಅದಾದಮೇಲೆ ಇನ್ನೇನು ಸಿಗಲೇ ಇಲ್ಲ ಅಂದಾಗ ನೀವು ಮೊಬೈಲ್ ಬಳಕೆ ಮಾಡಿ. ಆಮೇಲೆ ಓದುವ ಹವ್ಯಾಸವನ್ನು ಈಗಲಿಂದಲೇ ಮತ್ತು ಬರೆಯುವ ಹವ್ಯಾಸವನ್ನು ಈಗಲಿಂದಲೇ ಶುರು ಮಾಡೋದು. ಮೊಬೈಲ್ ಬಳಕೆ ಮಾಡಿ 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 ನಮಗೆ ಯಾವುದೇ ಒಂದು ಸಿಂಪಲ್ ಲೆಕ್ಕನೂ ಕೂಡ ಬಾಯಿಗೆಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ, ನೋಡ್ಕೊಂಡು ಬರೆಯೋಕ್ಕಾಗ್ತಾಯಿಲ್ಲ. ಅದೇನಾದ್ರು ಬೇಕನ್ನೋದು ಮೊಬೈಲ್ ತಗೊಳ್ಳೋದು, ಕ್ಯಾಲ್ಕುಲೇಟರ್ ಹಾಕೋದು ಮಾಡೋದು. ಇಂಥ ಒಂದು ಮಕ್ಕಳು ಈ ಒಂದು ಹವ್ಯಾಸವನ್ನು ಬಿಡಬೇಕು. ಅದೇ ರೀತಿ ಪೋಷಕರು ಕೂಡ ತಮ್ಮ ಕೆಲಸ ಸುಗಮವಾಗಿ ನಡೀಲಿ ಎಂದು ಅವ್ರ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ನೀವು ಅದ್ರಿಗೆ ಹುಡುಕೊಂಡು ಗೂಗಲ್ ನೋಡ್ಕೊಂಡು ಬರೀ ಅನ್ಬೇಡಿ. ಅವರಿಗೆ ಫಸ್ಟ್ ನೀವು ಅದೇನು ಸಮಸ್ಯೆ ಪ್ರಶ್ನೆ ಏನು ಅದೇನು ಕೊಟ್ಟಿದ್ದಾರೆ ಹೋಮ್ವರ್ಕ್ ಅದನ್ನು ನೀವು ನೋಡಿ ನೀವು ಅದಕ್ಕೆ ಉತ್ತರವನ್ನು ಹುಡುಕಿ ನಿಮ್ಮ ಸ್ವಂತ ಜ್ಞಾನ